ಅಂಬಿ ಆವಾಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಅಂಬರೀಷ್ ಸಾಕಷ್ಟು ಮಾತಾಡಿದ್ದಾರೆ. ಮಂಡ್ಯ ರಾಜಕಾರಣ ಅನ್ನುವಂಥದ್ದು ನೋಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಮೇಲಿಂದ ನೋಡಿದ್ರೆ ಮಾತ್ರ ರಾಜಕಾರಣ ಒಂದಷ್ಟು ಕಾಣುತ್ತೆ. ಸ್ವಲ್ಪ ಇಳಿಕ್ ನೋಡಿದಾಗ ಅಲ್ಲಿ ಒಳ ಹರವುಗಳೆಲ್ಲ ಕಾಣ್ತಾ ಹೋಗುತ್ತೆ. ಜೊತೆಗೆ ಒಳ ಸುಳಿಗಳನ್ನು ಕೂಡ ನೀವು ನೋಡಬಹುದು. ಇದು ಕೇವಲ ಇದು ಅಂಬರೀಷ್ ವರ್ಸಸ್ ರವೀಂದ್ರ ಅಥವಾ ಅಂಬರೀಷ್ ವರ್ಸಸ್ ಆತ್ಮಾನಂದ ಆ ರೀತಿ ಮಾತ್ರ ಅಲ್ಲ. ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಹೆಸರಿದೆ, ಅದೇ ಎಸ್.ಎಂ. ಕೃಷ್ಣ ಅವರ ಹೆಸರು. ಎಲ್ಲೋ ಒಂದು ಕಡೆಗೆ ಎಸ್.ಎಂ. ಕೃಷ್ಣ ಅವ್ರನ್ನ ಅಂಬರೀಷ್ ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು, ಅಥವಾ ಅಂಬರೀಷ್ನ ಅವ್ರನ್ನ ಎಸ್.ಎಂ. ಕೃಷ್ಣ ಬೇಕು ಅಂತಲೇ ದೂರ ಇಟ್ಟರು, ಅವ್ರನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥದ್ದು. ಎಲ್ಲ ಅಸಮಾಧಾನಗಳ ಈ ಒಟ್ಟಾರೆ ಚಿತ್ರಣ, ಒಟ್ಟಾರೆ ರಿಸಲ್ಟ್ ಅಂತಂದ್ರೆ ಅದು ಈ ಬಾರಿ ಕಾಣ್ತಾ ಇರುವಂಥದ್ದು. ಸರ್, ಇಲ್ಲಿ ಒಂದು ನೀವು ಪ್ರಾಮಾಣಿಕವಾಗಿ ಹೇಳಿ, ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಏನಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಎಲ್ಲ ಒಂದು ಕಡೆಗೆ ನಿಮ್ಮಿಬ್ಬರ ನಡುವಿನ ವೈಮನಸ್ಸು ಅನ್ನುವಂಥದ್ದು ಇವತ್ತು ಈ ರಾಜಕಾರಣವನ್ನ, ಮಂಡ್ಯದ ರಾಜಕಾರಣವನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ. ವೈಮನಸ್ಸು ಯಾತಕ್ಕೆ ವೈಮನಸ್ಸು? ಏನು ಕಾರಣ ಇರ್ಬೇಕು ತಾನೆ. ನಾನು ನಿಮ್ಗೇನೋ ಬೈದಿರಬೇಕು, ನಾನು ನಿಮ್ಮ ಕಂಡ್ರೆ ಗೌರವ ಕೊಡದೇ ಇರ್ಬೋದು, ಭಾಷಣಗಳಲ್ಲೇ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡಿರ್ಬೇಕು. ಅದಕ್ಕೆ ತಾನೇ ವೈಮನಸ್ಸು ಬರೋದು. ಕರೆಕ್ಟ್. ಅವರು ಎಕ್ಸ್ಟರ್ನಲ್ ಮಿನಿಸ್ಟರ್ ಆದರು. ಅವ್ರಿಗೆ ಯಾರು ಒಂದು ಇದು ಕೆನಿ ಸಮಾರಂಭ ಅಂಬರೀಷ್ ಮಾಡ್ತಾರೆ, ಎಸ್.ಎಂ. ಕೃಷ್ಣಂಗೆ ಮಾಡಲಿಲ್ಲ ಅಂತ ನಾನೇ ಆಫರ್ ಕೊಟ್ಟವನು. ಇವ್ರುಗಳೆಲ್ಲ ಒಬ್ಬರಾದರೂ ಒಬ್ಬ ತಾಕತ್ತಿದ್ದವನು ಇವನು ಯಾಕೆ ಮಾಡಲಿಲ್ಲ? ನಾನು ಆಫರ್ ಕೊಟ್ಟಿದ್ದೀನಿ, ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ ಬನ್ನಿ ಅಂತ. ಇವ್ರು ಕೊಟ್ಟವ್ರು ಏನೋ ಹೋಗಿ ಕಲೆಕ್ಷನ್ ಎಸ್.ಎಂ. ಕೃಷ್ಣ ಅವ್ರ ಹೆಸರು ಹೇಳಿ ಕಲೆಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ. ಬೇಡ, ನಾನು ಫಂಕ್ಷನ್ಗೆ ಬರಲ್ಲ, ನಾನು ಮಾಡ್ಕೊಳ್ಳಲ್ಲ ಅಂತ ಎಸ್.ಎಂ. ಕೃಷ್ಣ ಅವ್ರು ಹೇಳಿದ್ದಕ್ಕೆ ಮಾಡಲಿಲ್ಲ. ಮುಖ್ಯಮಂತ್ರಿ ಆದಾಗ ಯಾರು ಇವ್ರು ಮಾಡಿದ್ರ ಸಮಾರಂಭನ? ಎಂಥ ಸಮಾರಂಭ ಮಾಡಿದೆ? ಎಲ್ಲ ಹೆದರಿಕೆ, ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡಲ್ಲಿ ಮಾಡಬೇಕು ಅಂತ. ರೈ ಬನ್ರಿ, ಜಿಲ್ಲೆ ಫಸ್ಟ್ ಮುಖ್ಯಮಂತ್ರಿ 50 ವರ್ಷಗಳ ನಂತರ ಶಾಪ ವಿಮೋಚನೆ ಆಗಿದೆ, ಮಾಡ್ರಿ ಅಲ್ಲಿ ಮ್ಯೂಸಿಯಂ ಸ್ಟೇಡಿಯಮಲ್ಲಿ. ನಾನು ಜನ ಬರ್ತಾರಾ ಇಲ್ವಾ, ನಾನು ಕರಿ ದುಡ್ಡು ಕೊಡಬೇಕು, ಲಾರಿ ಓಡಿಸ್ಬೇಕು, ಏನಿಲ್ಲ, ತಾನಾಗೆ ಜನ ಬರ್ತಾರೆ. ಜಿಲ್ಲೆ ಅಭಿಮಾನ ಇರುತ್ತೆ, ಮಂಡ್ಯ ಜಿಲ್ಲೆ ಅವನು ಮೊದಲನೇದು ಇದು ಅಂತ. ಪ್ರಧಾನಮಂತ್ರಿ ದೇವೇಗೌಡರಾದಾಗ ಇಡೀ ಕರ್ನಾಟಕ ಸಂತೋಷ ಪಡಲಿಲ್ವೇನ್ರಿ? ಮತ್ತೆ ಎಲ್ಲರಿಗೂ ಅವ್ರವ್ರ ಜನ ಅನ್ನೋದಕ್ಕೆ ಬಿಡಿ. ರಾಜಕೀಯವಾಗಿ ಒಂದೊಂದಕ್ಕೆ ವಿರೋಧ ಇರ್ತದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ಫಲಿತಾಂಶ ಬಂದ್ರೆ ಎಲ್ಲರ ಮನಸ್ಸು ಎಸ್ ಒಳ್ಳೇದಾಗಲಿ ಬಿಡಪ್ಪ ಅಂತ ಹೇಳೋವಂಥ ಜನ ಕರ್ನಾಟಕದಲ್ಲಿದ್ದಾರೆ. ಏನು ಮಾಡಿದ್ದಾರೆ ಇವರು ಪಕ್ಷಕ್ಕೆ? ಅಲ್ಲ, ಈಗ ಮತ್ತೆ ನಿಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ನಾನು ಹೇಳಿದ್ದೀನಿ ಕೇಳಿ. ಲಾಸ್ಟ್ ಟೈಮ್ ಬಂದ ಅಂಬರೀಷ್, ಬಿ.ಎಲ್. ಶಂಕರ್, ನಾನು ಎಸ್.ಎಂ. ಕೃಷ್ಣ ಅವ್ರು ಕರೆಸಿದ್ರು. ನಾನು ಹೋದೆ, ಇಲ್ಲ ನೀವು ಲೀಡ್ರಲ್ಲಿ ನಾಯಕತ್ವ ತಗೊಳ್ಬೇಕು ಅಂತ. ಬಿ.ಎಲ್. ಶಂಕರ್ ಇಲ್ಲ, ನಾಯಕತ್ವ ಏನು ಬರೋದಿಲ್ಲ ಇದರಲ್ಲಿ, ಅವ್ರ ಮಾರ್ಗದರ್ಶನ ಹೋಗೋಣ, ನಮ್ಗೆ ಏನು ತೊಂದರೆ ಇಲ್ಲ. ಕೃಷ್ಣ ಅವ್ರ ಮಾರ್ಗದರ್ಶನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿದ್ದು, ಹೋಗೋಣ, ಏನು ತೊಂದರೆ ಇಲ್ಲ ಸರ್. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ನಿಮಗೆ ಅಂದೆ. ಏನು ಅಂಬರೀಷ್ ಅಂದರು? ಏನಿಲ್ಲ, ನೀವು ಬರ್ತೀರಾ ಇಲ್ಲಿಗೆ ಅಂದಾಗ ನನಗೆ ಒಂದು ಫೋನ್ ನಿಮ್ಮ ಆಫೀಸಿಂದ ಮಾಡಿಬಿಟ್ರೆ ಸಾಕು. ನಾನೆಲ್ಲೋ ಇರ್ತೀನಿ, ಎಲ್ಲೋ ಕೆಲಸದಲ್ಲಿ ಇರ್ತೀನಿ. ನನಗೂ ಸುಮಾರು ಸಿನಿಮಾ ಶೂಟಿಂಗ್ ಇರ್ಬೋದು, ಸಮಾರಂಭಗಳು ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಒಂದು ಕಡೆ ಬ್ಯುಸಿಯಾಗಿರ್ತೀನಿ ನಾನು. ನನಗೊಂದು ಮೆಸೇಜ್ ನಮ್ಮ ಮನೆಗೆ ಕೊಟ್ಟರೆ ಹಿಂಗಿಂಥದ್ದು ಬಂದಿದೆ, ನೀವು ಮಾಡಬೇಡಿ ಸರ್, ನಿಮ್ಮ PA ಕೈಲಿ ಮಾಡಿಸಿ ಅಂತ ಹೇಳಿದೆ. ತಕ್ಷಣ ರೈ ದಿಸ್ ಅಂಬರೀಷ್ ಶುಡ್ ಗೆಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರು. ಇದುವರೆಗೂ ಬಂದಿಲ್ಲ ನನಗೆ. ಸೊ ನಾವೇನು ಅಂದ್ಕೊಳ್ಬೇಕು? ಅವ್ರು ಕರೆದಾಗ ಚೆಕ್ ಅಂತ ಬಾಡಿ. ನಾನು ಹೇಳಿದೆ, ನೀವು ಒಂದು ಫೋನ್ ಮಾಡಿದ ತಕ್ಷಣ ನೀವು ಮಾಡಬೇಡಿ ಸ್ವಾಮಿ, ನಿಮ್ಮ PA ಕೈಲಿ ಮಾಡ್ತೀನಿ, ನಾನು ನೆಕ್ಸ್ಟ್ ಮಿನಿಟ್ ಬರ್ತೀನಿ ಅಲ್ಲಿಗೆ. ಯಾಕೆ ಅಲ್ಲಿಂದ ಇಲ್ಲಿ ತನಕ ಯಾಕೆ ಮಾತುಕತೆ ಆಗಿಲ್ಲ ನಿಮ್ಮದು? ಏನು ಅವ್ರು ಬಂದಾಗ ಇದು ಬರಲಿಲ್ಲ, ಇದು ಬರಲಿಲ್ಲ, ಅದು ಬರಲಿಲ್ಲ, ಹಂಗೆ ಅಂದರು. ಸರಿ, ಈಗ ಬಂದರು, ಸರಿ ಕೇಳಿದ್ರೆ ಡೆಲ್ಲಿ ಅಂದರು. ನಾನೇ ಫೋನ್ ಮಾಡಿ ಕೇಳಿದೆ, ಎಲ್ಲಿದ್ದಾರೆ ಏನು ಅಂತ ಎಲ್ಲ ಕೇಳ್ಕೊಳ್ಳೋಣ ಅಂತ. ಡೆಲ್ಲಿ ಅಂದರು. ಸರಿ, ತಿರ್ಗಾ ಬಂದರು, ಇಲ್ಲ ರೆಸ್ಟಲ್ಲಿದ್ದಾರೆ ಅಂದರು. ಅದಾದಮೇಲೆ ತಿರ್ಗಾ ಬಂದು ಅವ್ರು ಅವಾಗಲೇ ತಾನೇ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನಾನು ಪಕ್ಷಕ್ಕೋಸ್ಕರ ದುಡಿತೀನಿ ಅಂತ. ಇವತ್ತು ಪಾಪ ಏನು ಮನಸ್ಸಿಗೆ ನನ್ನಿಂದ ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತೀನಿ. ನಾನಂತೂ ಏನೂ ದ್ರೋಹ ಮಾಡಿಲ್ಲ ಅವ್ರಿಗೆ, ಚಾನ್ಸೇ ಇಲ್ಲ. ಅವ್ನು ಕೇಳಿದ್ನಲ್ಲ, ಒಂದೊಟ್ಟು ಕೇಳಿದ್ರು ಅಂತ. ನಾನು ಕೇಳಿದ್ದೀನಿ. ಯಾವಾಗ? ಇದೇ ಮದ್ದೂರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ, ಲಕ್ಷ್ಮೀ ಮನೆ ಬಂದು ಬಾಗಿಲ ಹತ್ರ ನಿಂತಿದ್ದಾಳೆ, ಆರತಿ ಎತ್ಕೊಳ್ಳಿ, ವರ ಕೊಡ್ತಾಳೆ ಕಣ್ರಪ್ಪ ನಿಮ್ಮ ಜಿಲ್ಲೆಗೆ ಅಂತ. ಅವ್ರದ್ದು ನಾನು ಅವಾಗ MP ನಿಂತಿದ್ದೆ, ಅವ್ರು ಓಟ್ ಕೇಳಿದ್ದೀನಿ, ಅವಾಗ ನನ್ನ ಓಟ್ ಕೇಳಿಲ್ಲ, ಅವಾಗ ಕೇಳಿದ್ದೀನಿ ಅಂತ ನಿಷ್ಠಾವಂತ ನಾನು. ಏನು ಹುಡುಗಾಟಿಕೆ ಮಾಡ್ತಾ ಇರ್ತಾರೆ. ಮತ್ತೆ ಯಾಕೆ ರವೀಂದ್ರ ಹೇಳ್ತಾರೆ ನನ್ನ ಬಗ್ಗೆ ಹೇಳ್ತಾರಲ್ಲ, ಮದ್ದೂರಲ್ಲಿ ಕೃಷ್ಣ ವಿರುದ್ಧ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಯಾಕೆ ಹೇಳ್ತಾರೆ? ಅವ್ರು ಹೇಳಿದ್ದು ನೆಕ್ಸ್ಟ್ ನನ್ನ ನಿಂತ್ಕೊಂಡಾಗ ಕೃಷ್ಣ ಅವ್ರು ಬರಲಿಲ್ಲ,
ಅದಕ್ಕೆ ಕಾರಣ ಇದೆ. ಹ್ಮ್. ನಾನು ಶ್ರೀರಂಗಪಟ್ಟಣ ನಿಂತಾಗ ಕೃಷ್ಣ ಅವ್ರು ಬರಲಿಲ್ಲ. ನನಗೆ ಜೊತೆಯಲ್ಲಿ ಕಾರಣ ಇದ್ದರು. ನಾನು ಯಾವುದೋ ಒಂದು ಇಂಪಾರ್ಟೆಂಟು ಮಲೇಷ್ಯಾದಲ್ಲಿ ನನ್ನೊಂದು ಮದುವೆ ಇತ್ತು ನಮ್ಮ ಫ್ರೆಂಡ್ದು, ಅದಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಅದು ಬಿಡಿ, ನಮ್ಗೆ ವೆಂಜನ್ಸ್ ಅಂದಿಲ್ಲ, ಅವ್ರು ಕರೆದಿದ್ದೆ ಹೋಗ್ತಿದ್ದೆ, ಅದು ಬೇರೆ ವಿಚಾರ. ಕೃಷ್ಣ ಅವ್ರಿಗಿಂತ ದೊಡ್ಡವನ ನನ್ನ ಮಧುರ್ಗೆ. ಹಂಗೆ ಈಗ ನಾವು ಫೈಟ್ ಮಾಡ್ತಿರೋದು ಯಾರಿಗೆ? ದೇವೇಗೌಡರು ಕುಮಾರಸ್ವಾಮಿ ಮೇಲೆ. JDSಗೆ ಪ್ರಬಲವಾದ ಸ್ಥಾನಮಾನ ಅಲ್ಲಿದೆ ಮಂಡ್ಯದಲ್ಲಿ. ಇವರೆಲ್ಲ ಹಿಂಗಾಡಿದ್ರೆ ಏನಾಗುತ್ತೆ? ಅಲ್ಲ, ಅವ್ರು ಅದನ್ನೇ ನಿಮ್ಮ ವಿರೋಧಿಗಳು ಹೇಳ್ತಿರೋದು ಅದನ್ನೇ. ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ನಿಮ್ದು ಹಾರ್ಡ್ ಹಿಟ್ಟಿಂಗ್ ಇಲ್ಲ, ನಮ್ಮದೇ ಹಾರ್ಡ್ ಹಿಟ್ಟಿಂಗ್, ಕಟಿಂಗ್ ಎಡ್ಜ್ ಇಲ್ಲ. ಅಯ್ಯ ರಾಮ, ನಾವೇ ಒಂದು ಅವ್ರಿಗೆ ತಡೆ ಹಿಡ್ದಿರೋದು ನಾವೇ. ನಾನೇ ಚೈನಾವಾಲು. ಇಲ್ಲ ಅಂದ್ರೆ ಹಿಂಗೆ ಹೊಡ್ಕೊಂಡು ಟಗಾರದ್ದು ಇಲ್ಲಿಂದ ನೆತ್ಕೊಟ್ಟಾಯ್ತಾರೆ ಮೈಸೂರಿಗೆ. ಮಂಡ್ಯದಲ್ಲಿ ಮೇಲೆ ಟಾಟಾ ಮಾಡ್ಕೊಂಡು. ಅದು ಅವ್ರಿಗೂ ಗೊತ್ತು, ಜನಗೂ ಗೊತ್ತು. ನಾನೇನ ವಾಲಾಗಿ ನಿಂತ್ಕೊಳ್ದೆ ಇದ್ರೆ. ಅಲ್ಲ, ಒಬ್ಬಟ್ಟಿಗೆ ಒಬ್ಬ ಸಿನಿಮಾದನು ಇಂಥ ಇದಕ್ಕೆ ಬಂದು ರಾಜಕೀಯ ವಾತಾವರಣದಲ್ಲಿ ಯಾವುದೊಂದು ಕಳಂಕ ಇಲ್ಲದೆ, ಯಾರ ಹೇಳ್ದ ನನಗೆ ಸತ್ಯ, ಇವರು ಡೀಲ್ ಮಾಡ್ಕೊಂಡವ್ರೆ, ದುಡ್ಡಿಗೆ ಮಾರವ್ರೆ ಅಂತ. ಈ ಜನ್ಮದಲ್ಲಿ ನಮ್ಮ ಕೈ ಕೊಡೋ ಕೈ. ಅವನಿನ್ನ ನಾನು ಕೊಟ್ಟಿರೋಷ್ಟು ನೋಡೋಕ್ಕೂ ಆಗಲ್ಲ. ಅವನು ಕೊಡೋ ಕೈ ಸ್ವಾಮಿ ಇದು. ಹಿಂಗೆ ಕೇಳ ಕೈಯಲ್ಲ, ಭಿಕ್ಷೆ ಎತ್ತು ಕೈಯಲ್ಲ ಇದು. ಅಲ್ಲ, ನೀವು ಇಂಥವ್ರು ಯಾಕೆ ಅವಕಾಶ ಕೊಡ್ತೀರಿ? ಒಂದೇ ಸಮಯ ಹೇಳ್ತಾ ಇದ್ರು ಕೃಷ್ಣನ್ ಕರ್ಕೊಂಬನ್ನಿ, ಕೃಷ್ಣನ್ ಕರ್ಕೊಂಬನ್ನಿ, ನಮ್ಮ ಜಿಲ್ಲೆಯಲ್ಲಿ ಏನಾದ್ರು ರಾಜಕಾರಣ ಉಳಿಬೇಕು ಅಂತಂದ್ರೆ ಕೃಷ್ಣ ಅವರಿಂದ ಕರ್ಕೊಂಬನ್ನಿ ಬರ್ಬೇಕು. ಅವರೇ ಬರ್ಬೇಕು. ಕರ್ಕೊಂಬರೋದೇನಿದೆ? ಬಂದು ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ಕೊಡ್ಬೇಕು. ಹಿಂಗ್ ಮಾಡಯ್ಯ ಅಂತ. ಏನು ಪಕ್ಷದಿಂದ ಅವ್ರಿಗೇನು ಕೊಟ್ಟೇ ಇಲ್ವಾ? ಏನು ಸ್ಥಾನಮಾನಗಳು ಕೊಟ್ಟೇ ಇಲ್ವಾ? ಅವ್ರ ಘನತೆ ಗೌರವಕ್ಕೆ ಏನು ಧಕ್ಕೆ ಉಂಟು ಮಾಡಿದ್ಯಾ ಪಕ್ಷ? ಇವತ್ತು ಯಾಕೆ ನನ್ನ ಮೇಲ್ಗೋಸ್ಕರ ಆ ಪಕ್ಷನೇ ಬಿಟ್ಬಿಡೋದಾ? ನಾನೊಬ್ಬ ಸಣ್ಣ ಸಿನಿಮಾ ನಟ. ನನ್ನ ವಿರುದ್ಧವಾಗಿ ನಿಮಗೆ 40 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರೋ ಪಕ್ಷ ಬಿಟ್ಬಿಡ್ತೀಯಾ ನನ್ನೊಬ್ಬನ ಮೇಲೆ? ಇದಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ. ಅಲ್ಲ, ಅಂಬರೀಷ್ ಅವರ ಎದುರುಗಡೆಗೆ ಬಗೆಹರಿದಂತ ಸಮಸ್ಯೆಗಳಿಲ್ಲ. ನೀವು ಎಂತೆಂಥ ಚಿತ್ರರಂಗದಾಗಿರ್ಬೋದು, ರಾಜಕಾರಣದಾಗಿರ್ಬೋದು, ಎಲ್ಲ ಗುಡ್ಡೆ ಹಾಕೊಂಡು ಸಮಸ್ಯೆಗಳು ಬಗೆಹರಿಸ್ತಿರ್ತೀರಿ. ಮಾತುಕತೆ ಮುಖಾಂತರ ಬಗೆಹರಿಸಿರುವಂತ ಅಂಶಗಳೇ ಇಲ್ಲ. ನೀವೇನೆ ಎಸ್ ಎಂ ಕೃಷ್ಣ ಅವ್ರ ಹತ್ರ ಹೋಗ್ಬೇಕು, ನೀವೇ ಮಾತಾಡಬೇಕು. ಅಲ್ಲ, ಈಗೆಲ್ಲ ಈಗ ಆಯ್ತು ಬಿಡಿ. ಈಗ ಅವರು ಇದ್ದಾಗ ಅವ್ರ ಡಿಸಿಷನ್ಸ್ ಹೇಳ್ಬಿಟ್ರು. ಮೊನ್ನೆನೂ ಹಂಗೆ ಆಯ್ತು. ನಾನು ಆತ್ಮನ ಮನೆಗೆ ಹೋಗುವೆ. ನಾನು ಮಾದೇಗೌಡರ ಮನೆಗೆ ಹೋಗಿದ್ದಾಗ ಯಾರು ಕೊಟ್ಟರು ಟಿಕೆಟ್, ಯಾರಿಗೆ ಬರ್ತದೆ ಅವ್ರಿಗಾಗ್ಲಿ ಬಾಪ ಅಂತ ಕರೆಯೋಣ ಅಂತ ಹೋಗೋಣದ್ದೆ. ಅಲ್ಲೇನು ಮಾಡ್ಬಿಟ್ರು, ಒಂದು ಸಭೆ ಇದೆ, ಅವ್ರು ತೀರ್ಮಾನ ಹೇಳ್ತಾರೆ ಅಂದ್ಬಿಟ್ರು ನೆಕ್ಸ್ಟ್ ಡೇಗೆ. ಅದು ಆ ಕಾರಣದಿಂದ ಆತ್ಮನ ಮನೆಗೆ ಹೋಗಲಿಲ್ಲ. ಈ ಸತ್ಯಾನಂದನ ಕೇಳಿ ಹೇಳಿಸ್ಕೊಂಡು ನಾನು ಆತ್ಮಾನಂದನ ಮನೆಗೆ ಹೋಗಬೇಕಾಗಿಲ್ಲ. ನನಗೆ ಆ ಸೌಜನ್ಯತೆ ಇದೆ, ನನಗೆ ಗೊತ್ತಿದೆ, ರಾಜಕಾರಣ ತಿಳ್ಕೊಂಡಿದ್ದೀನಿ. ಅವ್ರ ಶಕ್ತಿ ಒಂದೋಟು ತಾಯೇ ಓಟ್ ಕೊಡವ ತಾಯಿ ಅಂತ ಓದ್ತಾ ರಸ್ತೆಯಲ್ಲಿ ಕೇಳಲ್ವ ನಾವು? ನೀನು ಆತ್ಮಾನಂದಲ್ಲಿ ಒಬ್ಬ ಮಿನಿಸ್ಟರ್ ಆಗಿದ್ದವನು, ಕಾಂಗ್ರೆಸ್ ಅಧ್ಯಕ್ಷ, ಅವನ ಮನೆಗೆ ಹೋಗಿ ಓಟ್ಕೆ ನಾವು ಬನ್ನಿ ಬರ್ಬೇಕು ಜೊತೆಲಿ ಅಂತ ಕರಿತೀನೋ ಇಲ್ವೋ? ಕರಿತೀನಿ. ಅಲ್ಲ, ಕೃಷ್ಣ ಅವ್ರ ಹತ್ರ ನೀವೊಂದು ಹೆಜ್ಜೆ ಹೋಗೋದಪ್ಪ, ಹಿರಿಯ ನಾಯಕರು ಹೋಗಿ ಏನು ಪ್ರಯೋಜನ ಬಂತು? ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ. ಬರಬೇಕು. ನಾನು ಹೇಳೋದಾದ್ರೆ ಶುಡ್ ಕಮ್. ನನ್ನ ಮೇಲೆ ಸೈಡ್ಗೋಸ್ಕರ ಈ ಪಕ್ಷಕ್ಕೆ ತೊಂದರೆ ಕೊಡಬಾರ್ದು. ಅಲ್ಲ, ಇವತ್ತೇನಾಗಿದೆ, ಅವ್ರು ರಾಜ್ಯಕ್ಕೆ ರಾಷ್ಟ್ರದಲ್ಲಿ ದೊಡ್ಡ ನಾಯಕರಾಗಿದ್ದವರು. ಮದೇಗೌಡರು ಹೇಳ್ತಾರ 4ರಲ್ಲಿ ಒಬ್ಬರಿದ್ದರು. ಹಂಗಿದ್ಬೇಕಲ್ಲ ಅಂಥ ಪಕ್ಷಕ್ಕೆ. ನನ್ನಂತ ಸಣ್ಣ ನಮ್ಗೇನು ಆಸೆ ಇಲ್ಲ ರೀ, ನಮಗೆ ಮಂತ್ರಿಗಿರಿ ಬೇಡ, ಇನ್ನೊಂದು ಬೇಡ. ಪಕ್ಷ ನನಗೆ ಅಶೋಕಾಲಲ್ಲಿ ಪ್ರಮಾಣ ವಚನ ತಗೊಂಡಿದ್ದೆ, ಅದಕ್ಕೋಸ್ಕರ ಬಂದು ನಾನು ನಿಂತಿರೋದು. ಇಲ್ಲ ಅಂದ್ರೆ ನಮ್ಗೇನು ರಾಜಕೀಯ ಬೇಡ. ನನ್ನ ಮೇಲೆ ತೋರಿಸ್ಬೇಡಿ. ಐ ಆಮ್ ಎ ಗುಡ್ ಫೆಲೋ ಬೈ ಹಾರ್ಟ್, ಓಪನ್ ಹಾರ್ಟೆಡ್ ಫೆಲೋ. ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನೋಡಿದ್ದೀನಿ, ಯಾರೊಬ್ರಿಗೂ ಮೋಸ ಮಾಡಿಲ್ಲ ನಾನು. ಅಂಬಿ ಆವಾಜ್ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.